ರಾಜ್ಯದಲ್ಲಿ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಹಾದಿ ಬೀದಿಯಲ್ಲಿ ರಕ್ತ ಹರಿಸುತ್ತಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಮಚ್ಚು ಲಾಂಗು ತಂದು ಅಬ್ಬರಿಸುತ್ತಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಅಪರಾಧ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಪೊಲೀಸರ ಭಯವಿಲ್ಲದೆ ಹಾದಿ ಬೀದಿಯಲ್ಲಿ ಹೆಣ ಉರುಳಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ರಾಜ್ಯದ ಹಲವೆಡೆ ಮಾರಾಮಾರಿಯೇ ನಡೆದೋಗಿದೆ. ಹುಡುಗಿ ವಿಚಾರಕ್ಕೆ ಹಾದಿ ಬೀದಿಯಲ್ಲಿ ಕುಸ್ತಿಯಾಡಿದ್ರೆ ಆಸ್ತಿ ವಿಚಾರಕ್ಕೆ ತಲವಾರ್ ಹಿಡಿದು ಅಬ್ಬರಿಸಿದ್ದಾರೆ. ಬಾಗಲಕೋಟೆ ತಾಲೂಕಿನ ಕಲಾದಗಿಯಲ್ಲಿ ಪ್ರೇಮ ಯುದ್ಧವೇ ನಡೆದಿದೆ. ಹುಡುಗಿ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಅನ್ನೋ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಎರಡು ಗುಂಪುಗಳು ಹೊಡೆದಾಡಿಕೊಂಡಿವೆ. 10 ರಿಂದ 15 ಜನರ ಗುಂಪು ಬೀದಿಯಲ್ಲಿ ಬಡಿದಾಡಿಕೊಳ್ಳೋ ದೃಶ್ಯ ವೈರಲ್ ಆಗಿದೆ. ಇವನಿಗಿನ್ನೂ ಮುಖದ ಮೇಲೆ ಸರಿಯಾಗಿ ಮೀಸೆ ಚಿಗುರಿಲ್ಲ. ಆಗಲೇ ಕೈಯಲ್ಲಿ ತಲ್ವಾರ್ ಹಿಡಿದು ಆವಾಜ್ ಹಾಕ್ತಿದ್ದಾನೆ. ಬಾಗಲಕೋಟೆ ನಗರದ ತರಕಾರಿ ಮಾರ್ಕೆಟ್ನಲ್ಲಿ ತಲ್ವಾರ್ ಝಳಪಿಸಿದ್ದು ಆಸ್ತಿ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ. ಹಂತಕ ಪಡೆ ಅಬ್ಬರಿಸುತ್ತಿದ್ದಂತೆ ಅಂಗಡಿಯೊಳಗೆ ಸೇರ್ಕೊಂಡ ಮನೆಯವರು ಶಟರ್ಸ್ ಬಂದ್ ಮಾಡಿ ಜೀವ ಉಳಿಸಿಕೊಂಡಿದ್ದಾರೆ. ಆಸ್ತಿ ಹಾಗೂ ಹುಡುಗಿ ವಿಷಯಕ್ಕೆ ಹೊಡೆದಾಡಿಕೊಂಡಿದ್ದು ಒಂದು ಕಡೆಯಾದ್ರೆ, ದೇವಸ್ಥಾನದ ಉಸ್ತುವಾರಿಗಾಗಿ ಶಿವಮೊಗ್ಗದಲ್ಲಿ ತಲೆಬುರುಡೆ ಓಪನ್ ಮಾಡಿದ್ದಾರೆ. ಭದ್ರಾವತಿ ತಾಲೂಕಿನ ಅತ್ತಿಗುಂದ ಗ್ರಾಮದ ಅಂತರ್ಘಟ್ಟಮ್ಮ ದೇಗುಲದ ಉಸ್ತುವಾರಿಗಾಗಿ ಎರಡು ಗುಂಪುಗಳು ಮಾರಾಮಾರಿ ನಡೆಸಿವೆ. ಇನ್ನು ಶೃಂಗೇರಿಯ ಶ್ರೀ ಶಾರದಾ ಪೀಠದ ಹೊರಭಾಗದಲ್ಲಿ ಚಪ್ಪಲಿ ಬಿಡೋ ವಿಷಯಕ್ಕೆ ಹೊಡೆದಾಡಿಕೊಂಡಿದ್ದಾರೆ. ದೇವಿ ದರ್ಶನಕ್ಕೆ ಬಂದಿದ್ದ ಪ್ರವಾಸಿಗರು ಗೋಪುರದ ಬಳಿ ಚಪ್ಪಲಿ ಬಿಟ್ಟೋಗಿದ್ರಂತೆ. ಈ ಚಪ್ಪಲಿಯನ್ನ ತೆಗೆದು ಸ್ಲಿಪ್ಪರ್ ಸ್ಟ್ಯಾಂಡ್ನಲ್ಲಿ ಇಡಲಾಗಿತ್ತು. ಇದೇ ವಿಷಯವಾಗಿ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಗುತ್ತಿಗೆದಾರ ಮಹಿಳೆ ಮೇಲೆ ಕೈ ಎತ್ತಿದ್ದಾನೆ. ಇದರಿಂದ ಪ್ರವಾಸಿಗರು ಸಿಟ್ಟಿಗೇಳುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಕಾನೂನು ಪೊಲೀಸರು ಅಂದ್ರೆ ಭಯವೇ ಇಲ್ಲದಂತಾಗಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಕೈ ಎತ್ತುವವರಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.